ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಸರಾ ಹಬ್ಬಕ್ಕೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಬೇಸ್ಡ್ ಶೂಟ್ ಮಾಡಿಸ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಫಸ್ಟ್ ಟೈಮ್ ಫಾರ್ ಮೀ ಆಲ್ಸೋ. ತುಂಬಾ ಕ್ಯೂರಿಯಾಸಿಟಿ ಇದೆ, ಹಾಗೆ ನರ್ವಸ್ನೆಸ್ ಕೂಡ ಇದೆ. ಫಸ್ಟ್ ಇವಾಗ ಮನೆಯಿಂದ ಬಂದು ಫಸ್ಟ್ ಹೇರ್ ಸ್ಟೈಲ್ ಅಂಡ್ ಮೇಕಪ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಅದಾಗ್ತಾ ಆಗ್ತಾ ನೆಕ್ಸ್ಟ್ ಏನೇ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್ ದ ವಿಡಿಯೋ. ಶೂಟ್ ಹಿಂದಿನ ದಿನ ಶೂಟ್ಗೆ ಬೇಕಾದಂಥ ಎಲ್ಲ ಐಟಮ್ಸ್ನ ಶಾಪಿಂಗ್ ಮಾಡೋಕ್ಕೆ ಅಂತ ಮಲ್ಲೇಶ್ವರಂಗೆ ಹೋಗಿದ್ದೆ. ಇಲ್ಲಿ ಸ್ಯಾರಿಗೆ ಬೇಕಾದ ಮ್ಯಾಚಿಂಗ್ ಬ್ಲೌಸ್ ಆಗಿರಬಹುದು, ಮ್ಯಾಚಿಂಗ್ ಆ್ಯಕ್ಸಸರೀಸ್, ಸರ, ಬಳೆ ಆ ಥರ ಎಲ್ಲದನ್ನು ಕೂಡ ಶಾಪಿಂಗ್ ಮಾಡ್ತಾಯಿದ್ದೀನಿ. ನಾವು ಇಟ್ಸ್ ಮೇಕಪ್ ಟೈಮ್. ಸೊ ಎಲ್ಲ ಮೇಕಪ್ ಐಟಮ್ಸ್ ರೆಡಿ ಆಗಿದೆ, ಮೇಕಪ್ ಸ್ಟಾರ್ಟ್ ಮಾಡೋದಷ್ಟೇ ಬಾ. ಇದು ಬಿಫೋರ್ ಮೇಕಪ್. ನೋಡ್ತಾ ಇರಿ ಆಮೇಲೆ ಹೇಗಿರುತ್ತೆ. ಈಗ ನೋಡಿ, ಯಾರು ಹೆದರ್ಕೋಬೇಡಿ, ಇನ್ನು ಕಂಪ್ಲೀಟ್ ಆಗಬೇಕು. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಫಾರ್ ದ ಫಸ್ಟ್ ಟೈಮ್ ನಾನು ಲೆನ್ಸ್ ಹಾಕ್ತಾ ಇದ್ದೀನಿ. ನನ್ನ ಮೇಕಪ್ ಆರ್ಟಿಸ್ಟ್ ಸಜೆಸ್ಟ್ ಮಾಡಿದ್ರು ಈ ಕಾನ್ಸೆಪ್ಟ್ಗೆ ಅದಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ ಅಂತ. ಐ ಆಮ್ ಲಿಟರಲಿ ಸ್ಕೇರ್ಡ್. ಭಯ ಆಗ್ತಾ ಇದೆ. ಕಣ್ಣು ಕಾಣಿಸಿದ್ರೆ ಸಾಕು ನನಗೆ. ಸೊ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಅದು ಬಿಡಿ, ಇಷ್ಟ ಇದ್ದೀನಿ. ರೊಟೇಟ್ ರೊಟೇಟ್. ಓಕೆ. ನೋ ನೋ ನೋ, ಹಾಕೋ ತನಕ ಅಷ್ಟೇ ಪ್ರಾಬ್ಲಮ್, ಹಾಕಾದ್ಮೇಲೆ ಪರ್ಫೆಕ್ಟ್. ದೇವಿ ಮೇಕೋವರ್ ಮಾಡಬೇಕಾದ್ರೆ ಪ್ರತಿಯೊಂದು ಥಿಂಗ್ಸ್ ಕೂಡ ತುಂಬ ಪರ್ಫೆಕ್ಟಾಗಿರಬೇಕು ಆ್ಯಂಡ್ ಎವ್ರಿ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ. ಸೊ ದೇವಿ ಅಂದ್ರೇ ಕಣ್ಣು, ಕಣ್ಣಲ್ಲೇ ಎಲ್ಲ ಎಕ್ಸ್ಪ್ರೆಷನ್ಸ್ ಕಾಣೋದಲ್ವ, ಅದಕ್ಕೆ ಲೆನ್ಸ್ ಬೇಕೇ ಬೇಕು. ಅದಿಲ್ಲ ಅಂತಂದರೆ ಎಫೆಕ್ಟ್ ಬರೋದಿಲ್ಲ ಅಂತ ನಮ್ಮ ಮೇಕಪ್ ಆರ್ಟಿಸ್ಟ್ ಹೇಳಿದ್ರು. ಸೊ ಫಸ್ಟ್ ಟೈಮ್ ನಾನು ಲೆನ್ಸ್ ಹಾಕಿಸ್ಕೊಂಡೆ ಆ್ಯಂಡ್ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡಿದ್ದು ಅದೇ, ಕಣ್ಣು ತುಂಬ ಚೆನ್ನಾಗಿ ಹೈಲೈಟ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನ್ನ ವಿಡಿಯೋ. ಸೊ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಇವಾಗ ಕೈ ಮತ್ತು ಕಾಲಿಗೆ ಅಲ್ತಾ ಅಪ್ಲೈ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರೋದು ನೀವು ನಾನು ಈ ಶೂಟ್ಗೆ ಯೂಸ್ ಮಾಡಿರೋಂಥ ಎಲ್ಲ ಜ್ಯುವೆಲ್ರೀಸ್. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಮೈ ಕಂಪ್ಲೀಟ್ ಔಟ್ಲುಕ್. ನೋಡ್ತಾ ಇದ್ದೀರಲ್ಲ, ಇದು ಡನ್ ಬೈ ಮೇಕಪ್ ಆರ್ಟಿಸ್ಟ್ ಭವ್ಯ ಅಂತ. ಈ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ನಾನು ಬೇಕಂದ್ರೆ ಚೆಕ್ಔಟ್ ಮಾಡಿ. ಹೇಳ್ಬೇಕಂದ್ರೆ ತುಂಬಾ ಪೇಷನ್ಸ್ ಇಂದ ನನ್ಗೆ ಏನ್ ಕಾನ್ಸೆಪ್ಟ್ ಅಷ್ಟೇ ಹೇಳಿದ್ದು, ಎಲ್ಲ ಅವರೇ ಸಜೆಸ್ಟ್ ಮಾಡಿ, ಇದು ಹಾಕಿದ್ರೆ ಚೆನ್ನಾಗಿ, ಈ ತರ ಮಾಡಿದ್ರೆ ಚೆನ್ನಾಗಿ, ಎವ್ರಿಥಿಂಗ್ ಅವರೇ ಸಜೆಸ್ಟ್ ಮಾಡಿ ತುಂಬಾ ಪೇಷನ್ಸ್ ಇಂದ ಮಾಡ್ಕೊಟ್ಟಿದ್ದಾರೆ ನಂಗೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ದಿ ಔಟ್ಲುಕ್. ನೀವ್ ಹೇಗಿದೆ ಅಂತ ನೀವೇ ಹೇಳ್ಬೇಕು. ಇವ್ ಡೀಟೇಲ್ಸ್ ನಾನು ಹಾಕಿರ್ತೀನಿ. ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಎಂಟ್ರಿ ಕೊಟ್ಟಿದ್ದಾರೆ, ಎಲ್ಲ ಸೆಟಪ್ ಮಾಡ್ಕೊತಾ ಇದ್ದಾರೆ. ಬ್ಯಾಕ್ ಡ್ರಾಪ್, ಪೊಸಿಷನ್ಸ್, ಎವ್ರಿಥಿಂಗ್ ಇಸ್ ಸೆಟ್. 1 ಮಿನಿಟ್ ಶಾರ್ಟ್ ವಿಡಿಯೋ ಮಾಡೋಕ್ಕೆ ಎಷ್ಟೆಲ್ಲ ಪ್ರಾಸೆಸ್ ಇರುತ್ತೆ, ಎಷ್ಟು ಜನರ ಎಫರ್ಟ್ಸ್, ಸಪೋರ್ಟ್, ಹೆಲ್ಪ್ ಎಲ್ಲದೂ ಬೇಕು ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕಂತ ಅಂದರೆ. ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ಖಂಡಿತವಾಗ್ಲೂ ನೋಡಲೇಬೇಕು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೊ ನೋಡಿದ್ರಲ್ಲ ನಮ್ BTS ಎಲ್ಲ ಹೇಗಿತ್ತು ಅಂತ. ಫೈನಲಿ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ಅವರ್ ಶೂಟ್. ನಮ್ ಕ್ಯಾಮ್ರಾಮನ್ ಕೂಡ ನಮ್ಗೆ ಹೇಗ್ ಬೇಕಿತ್ತು ಔಟ್ಪುಟ್ ಅದೇ ತರ ಎಲ್ಲ ಕೊಟ್ಟಿದ್ದಾರೆ. ನನ್ ರಿಕ್ವೈರ್ಮೆಂಟ್ ಎಲ್ಲ ಗೊತ್ತಾಗಿ ಅದೇ ತರ ಎಲ್ಲ ತೆಗ್ದಿದ್ದಾರೆ ಅಂತ ಅನ್ಕೊಂಡಿದೀನಿ. ನೀವು ಹೇಳಿ, ಕಮೆಂಟ್ ಮಾಡಿ ಹೇಗ್ ಬಂದಿದೆ ಅಂತ. ತುಂಬಾ ಸ್ಟ್ರಗಲ್ಸ್ ಕೂಡ ಇತ್ತು, ಗೊತ್ತಿರ್ಲಿಲ್ಲ ಇಷ್ಟೊಂದು ಸ್ಟ್ರಗಲ್ಸ್ ಇರತ್ತೆ ಒಂದ್ ಶೂಟ್ ಹಿಂದ್ಗಡೆ ಅಂತ. ಅಂಡ್ ಇಟ್ ವಾಸ್ ಎ ಹೋಲ್ ಡೇ ಪ್ರಾಸೆಸ್ ನಮ್ಗೆ. ಬಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಐ ಜಸ್ಟ್ ಲವ್ ಡೂಯಿಂಗ್ ದಿಸ್. ಸೊ ನಿಮ್ಗೆಲ್ಲ ಈಗ ಅನ್ನಿಸ್ತು, ಇಷ್ಟ ಆಯ್ತಾ? ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.